ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಸಂಸತ್ತಿನ ಮುಂಗಾರು ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಹಲವಾರು ಬೆಳವಣಿಗೆಗಳಾಗಿದ್ದಾವೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನಿರೀಕ್ಷೆಯನ್ನೇ ಮಾಡಲಾರದಂಥ ಹಲವಾರು ತೀರ್ಪುಗಳು ಬೇರೆ ಬಂದಿದ್ದಾವೆ. 2-3 ಪ್ರಕರಣದ ಬಗ್ಗೆ ನಾನು ಮಾತಾಡೋದಿದೆ. ಇದರ ಮಧ್ಯೆ ಹಠಾತ್ತಾಗಿ ದಿಢೀರನೇ ಜಗದೀಪ್ ಧನ್ಖಡ್ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಪ್ರತ್ಯೇಕವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ. ಎಲ್ಲವನ್ನು ಕಲಸು ಮೇಲೋಗರ ಮಾಡಲಿಕ್ಕೆ ಹೋಗಲ್ಲ, ಮಿಸಳಬಾಜಿ ಮಾಡೋಂಗಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಪ್ರತ್ಯೇಕವಾಗಿ ಒಂದೊಂದು ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇದ್ದಕ್ಕಿದ್ದ ಹಾಗೆ ನಿನ್ನೆ ರಾತ್ರಿ 9:25 ಜಗದೀಪ್ ಧನ್ಖಡ್ ಅವರು ತಮ್ಮ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ತನಗೆ ಅನಾರೋಗ್ಯ ಇರುವ ಹಿನ್ನೆಲೆಯಲ್ಲಿ ಈ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನನಗೆ ಕಷ್ಟ ಆಗೋದರಿಂದ ನಾನು ನನ್ನ ಸ್ಥಾನಕ್ಕೆ 67A ಪ್ರಕಾರ, ಅನುಚ್ಛೇದ 67A ಪ್ರಕಾರ ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. 67A ಅನ್ನೋದರೆ ತಕ್ಷಣದಲ್ಲಿ ಇದು ಜಾರಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಅನುಚ್ಛೇದವನ್ನು ಬಳಸಿರೋದು. ನನಗಿಷ್ಟು ದಿವಸ ನೀವು ಸಹಕಾರ ಕೊಟ್ಟಿದ್ದಕ್ಕೆ, ನನ್ನ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅದೆಲ್ಲ ಫಾರ್ಮ್ಯಾಲಿಟಿ ಏನಿದೆ ಅದೆಲ್ಲ ಮಾಡಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ. ಅದಾದಮೇಲೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಎಲ್ಲ ಸಹೋದ್ಯೋಗಿಗಳು ನನಗೆ ಸಹಕಾರ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಇದನ್ನು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿಯೂ ಹಾಕ್ಕೊಂಡಿದ್ದರು. ನಿನ್ನೆ ರಾತ್ರಿ 9:25 ನಡೆದಂಥ ಘಟನೆ ನೋಡಿ, ಮಜಾ ನೋಡಿ. ನಿನ್ನೆ ಇಡೀ ದಿವಸದ ಕಲಾಪದಲ್ಲಿ ರಾಜ್ಯಸಭೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಬೆಳಗ್ಗೆ ನಡೆದಂಥ ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ನಲ್ಲಿ ಅವರಿದ್ದರು. ಆವಾಗ ಕಿರಣ್ ರಿಜಿಜುನೂ ಇದ್ದರು, ಜಗತ್ ಪ್ರತಾಪ್ ನಡ್ಡಾನೂ ಇದ್ದರು, ಆಮೇಲೆ ಓಂ ಬಿರ್ಲಾ ಅವರಿದ್ದರು, ರಾಹುಲ್ ಗಾಂಧಿ ಇದ್ದರು, ಎಲ್ಲರೂ ಬಂದಿದ್ದರು. ಈ ಸಭೆ ಆದಮೇಲೆ ರಾಜ್ಯಸಭೆಯ ಕಲಾಪಗಳು ಶುರು ಆಗುತ್ತೆ. ಬೈಕಾಟ್ ಮಾಡ್ತಾರೆ, ವಾಕೌಟ್ ಮಾಡ್ತಾರೆ, ಸಭಾತ್ಯಾಗ ಮಾಡಿದರು. ಮತ್ತೆ ಸಭೆ ಸೇರಲಾಯಿತು. ಬಿಸ್ನೆಸ್ ಸೆಷನ್ ಮತ್ತೆ ಸಂಜೆ 4 ಗಂಟೆ ಕರೆಯಲಾಯಿತು. 4 ಗಂಟೆಯ ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ನಲ್ಲಿಯೂ, ಅಂದರೆ ಇವತ್ತು ನಡೀಬೇಕಾದಂಥ ಕಲಾಪದ ಕುರಿತು ನಿನ್ನೆ ಸಂಜೆ ತೀರ್ಮಾನ ಮಾಡಲಿಕ್ಕೆ ಸಂಜೆ ಬಿಸ್ನೆಸ್ ಅಡ್ವೈಸರಿ ಮೀಟಿಂಗನ್ನು ಕರೀತಾರೆ. ಅದರಲ್ಲಿ ವಿರೋಧ ಪಕ್ಷದವರು ಇರ್ತಾರೆ, ಆಡಳಿತ ಪಕ್ಷದವರು ಇರ್ತಾರೆ. ಮುಖ್ಯವಾಗಿ ಸಂಸದೀಯ ಸಚಿವರು ಅಲ್ಲಿರ್ತಾರೆ, ರಾಜ್ಯಸಭೆಯ ನಾಯಕರು ಇರ್ತಾರೆ, JP ನಡ್ಡಾ ಅವರೆಲ್ಲರ ಸಮ್ಮುಖದಲ್ಲಿ ಈ ಸಭೆ ನಡೆಯುತ್ತೆ. ಎಲ್ಲದರಲ್ಲೂ ಪಾಲ್ಗೊಂಡಂಥ ಇದ್ದಕ್ಕಿದ್ದ ಹಾಗೆ ರಾತ್ರಿ ಈ ರೀತಿ ರಾಜೀನಾಮೆ ಕೊಟ್ಟದ್ದು ಯಾಕೆ ಅನ್ನೋದೀಗ ರಾಜಕೀಯ ಪಡಸಾಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣೀಭೂತವಾದಂಥ ವಿಚಾರ. ನಾಳೆ ಜೈಪುರಕ್ಕೆ ಹೋಗಲಿದ್ದಾರೆ ಈ ಜಗದೀಪ್ ಧನ್ಖಡ್ ಅವರು. ನೋಡಿ, ಈ ರಾಜ್ಯಸಭೆ ಇದೆಯಲ್ಲ, ರಾಜ್ಯಸಭೆಯನ್ನು ಯಾರೂ ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ. ಹಾಗೆ ನೋಡಿದರೆ ಬುದ್ಧಿವಂತರ ಚಾವಡಿ ಅದು ಅಂತ ಹೆಗ್ಗಳಿಕೆಯನ್ನು ಹೊಂದಿರುವಂಥ ರಾಜ್ಯಸಭೆ. ಆದರೆ ಲೋಕಸಭೆಗೆ ಕೊಟ್ಟಂಥ ಮಹತ್ವವನ್ನು ರಾಜ್ಯಸಭೆಗೆ ಯಾವತ್ತೂ ಕೊಟ್ಟೇ ಇಲ್ಲ. ಇನ್ನು ಉಪರಾಷ್ಟ್ರಪತಿಯ ರಾಜ್ಯಸಭೆಯಲ್ಲಿ ಸಭಾಪತಿಯಾಗಿರ್ತಾರೆ. ಅವರ ಪಾತ್ರ ಬಹಳ ಸೀಮಿತವಾದಂಥ ಪಾತ್ರದ ರೀತಿಯಲ್ಲಿ ಇಷ್ಟು ದಿವಸ ನಡ್ಕೊಂಡು ಬಂದದ್ದು. ಆದರೆ ಯಾವಾಗ ಜಗದೀಪ್ ಧನ್ಖಡ್ ಬರ್ತಾರೋ ಅದಕ್ಕೊಂದು ಗ್ಲಾಮರನ್ನು ಕೊಡ್ತಾರೆ, ಅದನ್ನು ಸಕ್ರಿಯಗೊಳಿಸ್ತಾರೆ ಮತ್ತು ತಮ್ಮ ಅಭಿಪ್ರಾಯವನ್ನು ಎಗ್ಗಿಲ್ಲದೆ ಧಾರ್ಷ್ಟ್ಯದೊಂದಿಗೆ ಹೇಳುವ ಪ್ರಯತ್ನ ಮಾಡ್ತಾರೆ. ನೋಡಿ, ಈ ದೇಶದ ಲೀಗಲ್ ಸುಪ್ರೀಮಸಿ ಅಂತ ಏನಿದೆ, ಅಂದರೆ ನ್ಯಾಯಾಂಗವೇ ಭಾಳ ಪ್ರಮುಖವಾದದ್ದು, ಅದರ ಮುಂದೆ ಯಾವುದೂ ಇಲ್ಲವೇ ಇಲ್ಲ. ನಮಗಿಷ್ಟ ಬಂದ ಹಾಗೆ ಮಾಡ್ತೀವಿ, ಯಾರೂ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು. ನಮ್ಮವರು ಭ್ರಷ್ಟರಾದರೂ ಕೂಡ ಅವ್ರ ಮೇಲೆ FIR ಹಾಕೋ ಹಾಗಿಲ್ಲ, ಪ್ರಕರಣವನ್ನು ತನಿಖೆಯನ್ನೇ ಮಾಡೋ ಹಾಗಿಲ್ಲ. ಈ ರೀತಿಯದಾದಂಥ ಸುಪ್ರೀಂ ಕೋರ್ಟಿನ ಧೋರಣೆ ಏನಿದೆ ಅದರ ವಿರುದ್ಧ ಧ್ವನಿಯನ್ನೆತ್ತಿದಂಥ ವ್ಯಕ್ತಿ ಜಗದೀಪ್ ಧನ್ಖಡ್ ಅವರು. ನಿಮಗೆ ಗೊತ್ತು, ಜಗದೀಪ್ ಧನ್ಖಡ್ ಅವರು ಯಶವಂತ್ ವರ್ಮಾ ಅವರ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಅಂತ ನೀವು ನೋಡಿದ್ದೀರಿ. ಅದರ ಕುರಿತಾಗಿ ನಾನು ಮಾತಾಡಿದ್ದೇನೆ. ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದರೂ ಕೂಡ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಇರುವಾಗ ಇವರ ಮೇಲೆ ಯಾಕೆ FIR ಹಾಕಬಾರದು ಅಂತ ಸ್ವತಃ ಜಗದೀಪ್ ಧನ್ಖಡ್ ಬಹಿರಂಗವಾಗಿ ಹೇಳಿದರು. ಅದರ ಹಿಂದೆ ಜಯಾ ಬಚ್ಚನ್ ಅವರು ಧಾರ್ಷ್ಟ್ಯದಿಂದ ಮಾತನಾಡುವ ಸಂದರ್ಭದಲ್ಲಿ ನಿಮ್ಮಂಥ ಸ್ಟಾರ್ಗಳನ್ನು ಬೇಕಾದಷ್ಟು ಜನ ನೋಡಿದ್ದೇನೆ, ಕೂತ್ಕೊಳ್ಳಿ ಅಂತ ಹೇಳಿದರು ಅವರು. ಅದಾದ ಮೇಲೆ ವಿಪಕ್ಷದವರೆಲ್ಲ ಸೇರಿ ಇವರನ್ನು ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಅವಿಶ್ವಾಸ ಮತ
ತೆಗೆದುಕೊಳ್ಳುವಂಥ ಡಿಸೆಂಬರ್ನಲ್ಲಿ ಅದಂಥ ಗೊತ್ತುವಳಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಅದು ಸಾಧ್ಯ ಆಗಲಿಲ್ಲ, ವಿಫಲ ಆಯಿತು. ಇದರಿಂದ ಏನೂ ಕಂಗೆಡಲಿಲ್ಲ ಜಗದೀಪ್ ಧನ್ಖಡ್ ಅವರು. ಜಗದೀಪ್ ಧನ್ಖಡ್ ಅವರ ರಾಜಕೀಯ ಬದುಕಿದೆಯಲ್ಲ, ಅದು ಯಾವತ್ತೂ ಸವಾಲಿನಿಂದ ಕೂಡಿದ್ದೆ. ಈ ಮುಂಚೆ ಅವರು ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ದರು. ಯಾವಾಗ ಮಮತಾ ಬೇಗಂ ಗೆಲ್ತಾರೋ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ 2021ರ ಕೊನೆಗೆ, ಆ ಸಂದರ್ಭದಲ್ಲಿ ಯಾವಾಗ ಭಾಳ ದೊಡ್ಡ ಮಟ್ಟದ ಗಲಾಟೆ ಆಗತ್ತೋ, ದೊಂಬಿಗಳಾಗತ್ತೋ, ಹಿಂದೂಗಳ ಮೇಲೆ ಹಲ್ಲೆಗಳಾಗ್ಲಿಕ್ಕೆ ಶುರುವಾಗ್ತಾವೋ, ದೌರ್ಜನ್ಯ ನಡೆಯುತ್ತೋ, ಆ ಸಂದರ್ಭದಲ್ಲಿ ನೇರವಾಗಿ ಬೈಕಲ್ಲಿ ಕೂತ್ಕೊಂಡು ಜಗದೀಪ್ ಧನ್ಖಡ್ ಅವರು ಮನೆ ಮನೆಗೆ ಹೋಗಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದಂಥ ಮನುಷ್ಯ ಕಲ್ಕತ್ತಾ ಮತ್ತು ಸುತ್ತಮುತ್ತಲ ಊರುಗಳಲ್ಲಿ. ಅಷ್ಟೇ ಅಲ್ಲ, ಆವಾಗ ರಾಷ್ಟ್ರಪತಿಗೆ ಅವರು ತಮ್ಮ ಶಿಫಾರಸನ್ನು ಕೂಡ ಮಾಡಿರ್ತಾರೆ. ಇಂಥ ಸರ್ಕಾರವನ್ನು ಯಾವತ್ತೂ ಇಟ್ಕೋಬಾರ್ದು, ತಕ್ಷಣದಲ್ಲಿ ಇದನ್ನು ಅನೂರ್ಜಿತಗೊಳಿಸಿ ರಾಷ್ಟ್ರಪತಿ ಆಡಳಿತ ಹೇರಿ ಅಂತ ಅವರು ಶಿಫಾರಸನ್ನು ಕೂಡ ಮಾಡಿರ್ತಾರೆ. ಅದನ್ನು ಅಂಗೀಕಾರ ಮಾಡಲಿಲ್ಲ, ಅದು ಬೇರೆ ವಿಚಾರ. ಆದರೆ ತಮ್ಮ ನಿಲುವನ್ನು ಮಾತ್ರ ಅವರು ಸ್ಪಷ್ಟವಾಗಿ ಅವತ್ತಿನ ದಿವಸ ಹೇಳಿದರು ಜಗದೀಪ್ ಧನ್ಖಡ್ ಅವರು. ಒಬ್ಬ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲ, ರಾಜಕಾರಣದಲ್ಲಿ ತನ್ನದೇ ಅಸ್ತಿತ್ವ ಉಳಿಸ್ಕೊಂಡಂಥ ಮನುಷ್ಯ, ಹಿರಿಯ ಜೀವಿ, ರಾಜ್ಯಸಭೆಗೆ ಭೂಷಣವಾಗಿದ್ದಂಥ ಮನುಷ್ಯ, ವಿಪಕ್ಷದವರ ಅತಿರೇಕಕ್ಕೆ, ಅವರ ಅರಾಜಕತೆಗೆ ಕ್ಯಾರೆ ಅನ್ನಲಾರದಂಥ ಮನುಷ್ಯ, ನೀವು ಯಾವ ತೀಸ್ಮಾರ್ ಖಾನ್ ಅಂತೇಳಿ ಎಲ್ಲರನ್ನೂ ಓಡಿಸ್ತಾ ಇದ್ದಂಥ ಮನುಷ್ಯ, ಅವರು ಇದ್ದಕ್ಕಿದ್ದ ಹಾಗೆ ಹೀಗೆ ರಾಜೀನಾಮೆ ಕೊಟ್ಟದ್ದಿದೆಯಲ್ಲ, ಅದು ಒಂದು ರೀತಿಯ ಹಿನ್ನಡೆ ಅಂತ ನನಗನ್ಸಿರೋದು. ಹೀಗೆ ದಿಢೀರಂತ ಕೊಡ್ತಾರೆ ಅಂತ ನಮಗೆ ದಿಢೀರಂತ ಕಾಣಿಸಿರಬಹುದು. ಅದು ಮುಂಚೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಹೇಳಿರ್ಲಿಕ್ಕೂ ಸಾಕು. ರಾಜೀನಾಮೆ ಕೊಡೋದೇ ಆಗಿದ್ದರೆ ಈ ಮುಂಗಾರು ಅಧಿವೇಶನ ಶುರು ಆಗೋಕ್ಕಿಂತ ಮುಂಚೆ ಕೊಟ್ಟಿದ್ದರೆ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ತಯಾರಿಗೆ ಸರಿ ಹೋಗಿರೋದು. ಈಗ ಶುರು ಆಗಿ ಹೋಗಿದೆ, ಶುರು ಆಗಿ ಒಂದನೇ ದಿವಸನೇ ನಾನು ತಕ್ಷಣದಲ್ಲಿ ಇದನ್ನು ನೀವು ಸ್ವೀಕಾರ ಮಾಡಿ ಅಂತ ರಾಷ್ಟ್ರಪತಿ ಅವ್ರನ್ನ ಕೇಳ್ಕೊಂಡಿದ್ದಾರೆ. ಪ್ರಧಾನಮಂತ್ರಿ ಅವರಾಗಲಿ ಅಮಿತ್ ಶಾ ಆಗಲಿ ಇದರ ಕುರಿತು ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ, ಸರ್ಕಾರ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ನಿತೀಶ್ ಕುಮಾರ್ ಅವ್ರನ್ನ ಉಪರಾಷ್ಟ್ರಪತಿಯನ್ನಾಗಿ ಮಾಡಬೇಕು ಅಂತ ಒಂದು ಕಡೆಯಿಂದ ಧ್ವನಿ ಎತ್ತುವ ಪ್ರಯತ್ನ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಬಹಳಷ್ಟು ಗೊಂದಲಗಳಂತೂ ಉಂಟಾಗಿದೆ. ರಾಜನಾಥ್ ಸಿಂಗ್ ಅವರು ಆ ಜಾಗೆಗೆ ಬರಬಹುದಾ ಅನ್ನುವಂಥ ನಿರೀಕ್ಷೆಯನ್ನು ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಸವಾಲಿನ ವಿಚಾರ ಇದು. ಒಂದು ಕಡೆ ವಿಪಕ್ಷದವರು ಅನಗತ್ಯವಾಗಿ ಅರಾಜಕತೆಯನ್ನು ಸೃಷ್ಟಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಇನ್ನೊಂದು ಕಡೆ ಜಗದೀಪ್ ಧನ್ಖಡ್ ಅವರು ಈ ರೀತಿಯಾದಂಥ ಅಯೋಮಯ ಸ್ಥಿತಿಗೆ ಸರ್ಕಾರವನ್ನು ತಳ್ಳಿದ್ದಾರೆ. ಇದು ಸರ್ಕಾರದ ಬೆಳವಣಿಗೆಗೆ, ಅಭಿವೃದ್ಧಿಗೆ ಮತ್ತು ಸರ್ಕಾರದ ಸದೃಢತೆಗೆ, ಸರ್ಕಾರದ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವ ವಿಚಾರವಂತೂ ಖಂಡಿತ ಹೌದು. ಯಾಕೆ ಹೀಗೆ ಜಗದೀಪ್ ಧನ್ಖಡ್ ಮಾಡಿದರು? ಕಾಲವೇ ಉತ್ತರಿಸಬೇಕು. ನೋಡೋಣ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.